ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಆತ್ಮೀಯ ವೀಕ್ಷಕರೆಲ್ಲರಿಗೂ ಅಸ್ಟ್ರೋ ವಿದ್ವಾನ್ ವತಿಯಿಂದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಎನ್ ಭಾಸ್ಕರ್ ಕುಮಾರ್, ಜ್ಯೋತಿಷ್ಯ ಶಾಸ್ತ್ರ ವಿದ್ವಾನ್. ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಆಗಿ ಇತರರಿಗೂ ಶೇರ್ ಮಾಡಿ. ಸದಾ ಪ್ರೀತಿ ಪ್ರೋತ್ಸಾಹ ನಿರೀಕ್ಷೆಯಲ್ಲಿರುವಂತಹ ನಿಮ್ಮ ಅಸ್ಟ್ರೋ ವಿದ್ವಾನ್ ಸಂಸ್ಥೆ. ಮೇಷರಾಶಿಯಿಂದ ಮೀನರಾಶಿಗೆ ರಾಶಿವಾರ ಭವಿಷ್ಯ ನೋಡೋಣ. ದಿನಾಂಕ 15/9/2024 ದಿನಾಂಕ 22/9/2024 ವಾರ ಭವಿಷ್ಯ ನೋಡೋಣ. ಈ ವಾರದ ವಾರ ಭವಿಷ್ಯದಲ್ಲಿ ನಾವು ಪಿತೃದೋಷದಿಂದ ಹೇಗೆ ಮುಕ್ತಿಯನ್ನು ಪಡೆಯುವಂಥದ್ದು ಅನ್ನೋ ವಿಚಾರವಾಗಿ ಮೊದಲು ತಿಳ್ಕೊಂಡು ಆನಂತರ ವಾರ ಭವಿಷ್ಯದ ಕಡೆ ಹೋಗೋಣ. ಪಿತೃಪಕ್ಷವು ನಮಗೆ ಇದೇ ತಿಂಗಳು 18/9/2024 ಮುಂದಿನ ತಿಂಗಳು 2/10/2024 ದೊಡ್ಡ ಮಹಾಲಯ ಅಮಾವಾಸ್ಯೆ ಅಂತ ಕರಿತೀವಿ. ಅಲ್ಲಿಯವರೆಗೂ ನಮಗೆ ಪಿತೃಪಕ್ಷ ಕಾರ್ಯಗಳು ನಡೆಯುವಂಥದ್ದು. ಆದ ಕಾರಣ ನಾವೆಲ್ಲರೂ ಏನು ಮಾಡ್ತೀವಿ, ಪಿತೃಗಳಿಗೆ ಎಡೆಯ ಸ್ವರೂಪದಲ್ಲಿ ಅವರಿಗೆ ಆಹ್ವಾನವನ್ನು ಮಾಡಿ ಮನೆಯಲ್ಲಿ ನಮ್ಮ ಪೂರ್ವಿಕರು ಹೇಳುವ ರೀತಿ ಅಂದರೆ ಹೇಳ್ಕೊಟ್ಟಿರ್ತಾರಲ್ಲ ಆ ರೀತಿಯಲ್ಲಿ ನಾವು ಕಾರ್ಯಗಳನ್ನ ಮಾಡಿಕೊಡ್ತಾ ಬರ್ತೀವಿ. ಆದರೂ ನಮಗೆ ತಿಳಿಯೋದಿಲ್ಲ, ಏನೋ ಒಂದು ಸಮಸ್ಯೆ ಕಾಡ್ತಾನೇ ಇರುತ್ತೆ ಜೀವನದಲ್ಲಿ. ದೇವರ ಪೂಜೆ ಕಾರ್ಯಗಳೆಲ್ಲ ಮಾಡಿರ್ತೇವೆ, ಶಾಂತಿ ಪೂಜೆಗಳು ಮಾಡಿಸಿರ್ತೀವಿ, ಅನೇಕ ದೇವಾಲಯಗಳಿಗೆ ನಾವು ಹೋಗ್ತಾ ಇರ್ತೀವಿ, ವ್ರತಗಳನ್ನ ಮಾಡ್ತಾ ಇರ್ತೀವಿ. ಆದರೂ ಎಲ್ಲೋ ಒಂದು ಕಡೆ ನಮಗೆ ಬೆಳವಣಿಗೆ ಇಲ್ಲ, ಏನೋ ಒಂದು ತೊಂದರೆ ಕಾಡ್ತಾ ಇದೆ, ವಂಶದಲ್ಲಿ ಏನೋ ತೊಂದರೆ, ವಂಶಾಭಿವೃದ್ಧಿ ಇಲ್ಲ, ಹಣಕಾಸು ಆರೋಗ್ಯ ಸಮಸ್ಯೆ, ಅಥವಾ ಎಷ್ಟೇ ದುಡಿದರೂ ಏನೋ ಒಂದು ಕಡೆ ಉಳಿತಾಯ ಇಲ್ಲ, ಆ ಹಣವನ್ನೇ ನಾವೇ ಬಳಸ್ಕೋತಾ ಇಲ್ಲ. ಅನೇಕ ಸಮಸ್ಯೆಗಳನ್ನ ನಾವು ಜೀವನದಲ್ಲಿ ನೋಡ್ತಾ ಹೋಗ್ತೇವೆ, ಆದರೂ ತಿಳಿಯದ ರೀತಿಯಲ್ಲಿರುತ್ತೆ. ಹಾಗೆ ನಾವು ಜಾತಕ ತೋರಿಸಿದಾಗ ನಮಗೆ ಪಿತೃದೋಷದ ಬಗ್ಗೆ ನಮಗೆ ತಿಳಿದು ಬರುತ್ತೆ. ಆಗ ನಾವೇನು ಮಾಡ್ತೀವಿ, ಪಿತೃಕಾರ್ಯಗಳನ್ನು ನಾವು ಮಾಡಿಸ್ತೇವೆ. ನದಿ ತೀರದಲ್ಲಿರ್ಬೋದು, ಕಾಶಿ ಗಯಾದಲ್ಲಿರ್ಬೋದು, ಹೀಗೆ ನಾವು ಪಿತೃಗಳಿಗೆ ಪಿಂಡ ಪ್ರಧಾನ ಸ್ವರೂಪದಲ್ಲಿ ನಾವು ಪ್ರೇತ ಸಂಸ್ಕಾರ ನಾರಾಯಣ ಬಲಿ, ತಿಲಹೋಮ, ಮೋಕ್ಷ ನಾರಾಯಣ ಬಲಿ, ಪ್ರೇತೋದ್ಧಾರ ನಾರಾಯಣ ಬಲಿ, ಹಾಗೆ ನಾರಾಯಣ ಶ್ರಾದ್ದವನ್ನು ಸಹ ನಾವು ಮಾಡ್ತೇವೆ. ಆದರೆ ಇದರಲ್ಲಿ ನಾರಾಯಣ ಶ್ರಾದ್ದ ಇದೆಯಲ್ಲ, ಅದು ತುಂಬ ವೆಚ್ಚ ಮತ್ತು ಹೆಚ್ಚಾಗಿ ಹಣ ಖರ್ಚಾಗುವಂಥದ್ದು. ಹೀಗೆ ನಾವು ಪಿತೃಗಳಿಗೆ ನಾವು ಅಪಮೃತ್ಯು ಆದಂಥವರಿಗೆ, ಮೋಕ್ಷ ಸಿಗದೇ ಇರುವಂಥವರಿಗೆ ನಾವು ಈ ಒಂದು ನದಿ ತೀರದಲ್ಲಿ ಮಾಡುವಂತಹ ಪೂಜಾ ಕಾರ್ಯದಲ್ಲಿ ಅವರಿಗೆ ಮೋಕ್ಷವನ್ನು ಕೊಟ್ಟು ಅವರಿಗೆ ಮತ್ತೆ ಪುನರ್ಜನ್ಮ ಆಗುವಂತೆ ಮಾಡ್ತೇವೆ. ಇದರಲ್ಲಿ ಅನೇಕ ರೂಪದಲ್ಲಿ ರಸ್ತೆ ಅಪಘಾತದಲ್ಲಿ ಮರಣ ಆಗಿರ್ಬೋದು, ಸೂಸೈಡ್ ಅಂತ ಹೇಳ್ತೀವಿ, ವಿಷ ಇರ್ಬೋದು, ನೇಣು ಬಿಗಿದುಕೊಂಡು ಸಾಯುವಂಥದ್ದಿರ್ಬೋದು, ಅಕಾಲ ಮೃತ್ಯುಗಳಂತಹ ನಾನಾ ಕಾಯಿಲೆಗಳಿಂದ ಬಹುಬೇಗನೆ ಸಾಯುವಂಥದ್ದು. ಹಾಗೆ ಚಿಕ್ಕ ಮಕ್ಕಳಲ್ಲಿ ನೋಡ್ತೇವೆ, ಬೇಗ ಯಾವುದೋ ಒಂದು ಕಾರಣಕ್ಕೆ ತುತ್ತಾಗಿ ಮರಣ ಹೊಂದುವಂಥದ್ದು, ಆ್ಯಕ್ಸಿಡೆಂಟ್ಸಲ್ಲಿ ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ ಯುವಕರು ಸಾಯುವಂಥದ್ದು. ಹೀಗೆ ಅಕಾಲ ಮೃತ್ಯುವಿನ ರೂಪದಲ್ಲಿ ಹೋದವರಿಗೆ ಮೋಕ್ಷ ದೊರೆಯಲಿ ಅಂತ ನಾವೇನು ಪುನರ್ಜನ್ಮ ಸಿಗಲಿ ಅನ್ನೋ ರೂಪದಲ್ಲಿ ಅವರ ಆಸೆ ಆಕಾಂಕ್ಷೆಗಳೆಲ್ಲೋ ಒಂದು ಕಡೆ ಇದ್ದು ಆ ಜೀವಗಳು ಹೋಗಿರ್ತವೆ. ಅದಕ್ಕೆ ನಾವೇನು ಮಾಡ್ತೀವಿ, ನಾರಾಯಣ ಬಲಿ ಅಥವಾ ಆ ಒಂದು ಅಂಶಕ್ಕೆ ನೋಡಿ ಯಾವ ರೀತಿ ಆ ವ್ಯಕ್ತಿ ಮರಣ ಹೊಂದಿದ್ದಾರೆ ನೋಡಿ ಆ ರೂಪದಲ್ಲಿ ಕಾರ್ಯಗಳನ್ನು ಮಾಡಲಾಗುತ್ತೆ. ಆದರೆ ಕೆಲವರಲ್ಲಿ ಹಣದ ಅಭಾವ ಇರುತ್ತೆ, ಮಾಡಿಸೋಕ್ಕಾಗೋದಿಲ್ಲ, ಸಮಸ್ಯೆ ಇರುತ್ತೆ. ಅಂಥವರಿಗೆ ಸರಳ ರೀತಿಯಲ್ಲಿ ಹೇಗೆ ಮಾಡ್ಕೋಬೇಕು ಅನ್ನುವ ವಿಚಾರವನ್ನು ನಾನು ಹೇಳ್ಕೊಡ್ತೇನೆ. ಹಾಗೆ ವೈದ್ಯರ ಕುಟುಂಬದಲ್ಲೂ ಸಹ ನಾವು ನೋಡ್ತೇವೆ, ಅಲ್ಲೂ ಸಹ ಅಂಗ ವಿವಿಧ ರೂಪದ ಸಮಸ್ಯೆ ಇರುವಂತಹ ಮಕ್ಕಳನ್ನು ನೋಡ್ತೇವೆ. ವೈದ್ಯಕೀಯ ಸವಾಲಾಗಿ ಅಂದರೆ ಅವರಿಗೆ ತಿಳಿಯದ ರೀತಿಯಲ್ಲಿ ಅವರೇ ಆರೋಗ್ಯವಂತರಾಗಿದ್ದು ಎಲ್ಲೋ ಒಂದು ಕಡೆ ಅಂಥವರಿಗೂ ಸಹ ಮಕ್ಕಳಲ್ಲಿ ನ್ಯೂನತೆ ಇರುವುದನ್ನು ಸಹ ನಾವು ನೋಡ್ಬೋದು. ಅಂದಾಗ ಇಲ್ಲೆಲ್ಲವೂ ನಮಗೆ ಬರುವಂಥದ್ದು ಪೂರ್ವಾರ್ಜಿತ ಕರ್ಮಗಳು. ನಾವು ಹಿಂದೆ ಏನು ಮಾಡಿರ್ತೀವೋ ಆ ಕರ್ಮಗಳು ನಮ್ಮನ್ನು ಹಿಂಬಾಲಿಸ್ತಾ ಇರುತ್ತೆ. ವೈಜ್ಞಾನಿಕವಾಗಿ ಏನೇ ಮುಂದುವರಿದು ಬೆಳೆದಿದ್ದರೂ ಸಹ ನಮಗೆ ಪ್ರಯೋಜನವಿಲ್ಲ. ಎಲ್ಲವೂ ಕರ್ಮ ಸಿದ್ಧಾಂತದ ಮುಖಾಂತರವೇ ನಮಗೆ ಪ್ರಾಪ್ತಿಯಾಗುವಂತಹದ್ದು. ಪಿತೃ ಯಾರು, ದೋಷ ಹೇಗೆ ಅಂತ ನಾವು ಹುಡುಕಲು ಹೋದಾಗ ನಮಗೆ ನಮ್ಮ DNA ಇರುತ್ತೆ. ಅಂದಾಗ ಆ ಸಮಸ್ಯೆ ನಮ್ಮ ಜನ್ಮದಲ್ಲೇ ನಮ್ಮ ರೂಪದಲ್ಲೇ ಇದ್ದು ಅದು ಪರಿಹಾರವಾಗದ ರೀತಿಯಲ್ಲಿದ್ದಾಗ ಅನೇಕ ಸಮಸ್ಯೆಗಳು ನಾವು ನೋಡ್ತೇವೆ. ಆದ ಕಾರಣ ಯಾರಿಗೆ ಅನುಕೂಲವಿಲ್ಲವೋ, ಕೆಲವು ನದಿ ತೀರದಲ್ಲಿ ಮಾಡುವಂತಹ ಈ ಪಿತೃಕಾರ್ಯಗಳು ಮಾಡ್ಕೊಳ್ಳೋಕೆ ಅನುಕೂಲ ಆಗಲ್ವೋ ಅವರು ನಾ ಹೇಳಿಕೊಡುವ ಒಂದು ಸರಳ ರೀತಿಯಲ್ಲೂ ಮಾಡಿ ಪಿತೃಗಳು ತೃಪ್ತಿಪಡಿಸಿ ತಾವು ಮುಂದಿನ ಜೀವನಗಳಲ್ಲಿ ಉತ್ತಮ ಒಂದು ಒಳ್ಳೆಯ
ಫಲಗಳನ್ನು ಪಡ್ಕೊಳ್ಳಿ ಅಂತ ನಾನು ಆ ಪಿತೃ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇದೇ ತಿಂಗಳು 18ನೇ ತಾರೀಕಿನಿಂದ ಪ್ರಾರಂಭ ಆಗುವಂಥ ಪಿತೃಪಕ್ಷ ನಮಗೆ ಮುಂದಿನ ತಿಂಗಳು 2ನೇ ತಾರೀಕುವರೆಗೂ ಇರುತ್ತೆ. ಅಲ್ಲಿವರೆಗೂ ಪಿತೃದೇವತೆಗಳ ಆರಾಧನೆಯನ್ನು ಮಾಡಿ ನಾವು ಮುಂದೆ ಬರ್ತಕ್ಕಂಥ ಶರನ್ನವರಾತ್ರಿಯನ್ನು ದುರ್ಗಾದೇವಿ ಅಮ್ಮನವರ ಪ್ರಾರ್ಥನೆ ಮುಖಾಂತರ ನಾವು ಮತ್ತಷ್ಟು ಒಳ್ಳೆಯ ಫಲಗಳನ್ನು ಪಡಿಬೋದು. ಯಾವ ರೀತಿಯಾಗಿ ಸುಲಭವಾಗಿ ನಾವು ಆ ಪಿತೃದೋಷಗಳನ್ನು ದೂರ ಮಾಡ್ಕೋಬೋದು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ನಾವು ಅಮಾವಾಸ್ಯೆಯಂದು ಪಿತೃಗಳಿಗೆ ಆರಾಧನೆ ಮಾಡಿದೆ ಅದಲ್ಲಿ, ಪೂಜಿಸಿದೆ ಅದಲ್ಲಿ ಖಂಡಿತ ನಮಗೆ ದೂರವಾಗುವಂಥದ್ದು. ಅದು ಯಾವ್ಯಾವ ರೀತಿ ಅಂದಾಗ ಬಡವರಿಗೆ ನಾವು ಊಟವನ್ನು ಕೊಡುವಂಥದ್ದು, ಅವ್ರಿಗೆ ಅವಶ್ಯಕತೆ ಇರುವಂತಹ ವಸ್ತುಗಳನ್ನು ನೋಡಿ ಕೊಡುವಂಥದ್ದು. ನಾವು ಪ್ರಾರಂಭಿಕದಲ್ಲಾದರೂ ದಿನಾ ಕೊಡ್ತಾ ಬರ್ಬೋದು, ದವಸ ಧಾನ್ಯಗಳ ರೂಪದಲ್ಲೂ ಕೊಡಬಹುದು, ಅಥವಾ ಊಟ ರೂಪದಲ್ಲೂ ಕೊಡ್ಬೋದು, ಅಥವಾ ಅಮಾವಾಸ್ಯೆ ದಿವಸ ಆದರೂ ನಾವು ಕೊಡ್ಬೋದು. ಪಕ್ಷಿಗಳಿಗೆ ಅವಕ್ಕೆ ಬೇಕಾದಂತಹ ಆಹಾರಗಳನ್ನು ನೀಡುವಂಥದ್ದು. ಕಾಗೆಗೆ ನಾವು ಪ್ರತಿ ಅಮಾವಾಸ್ಯೆಯಂದು ಪಿತೃಗಳನ್ನ ಸ್ಮರಣೆ ಮಾಡಿ ಅವುಗಳಿಗೂ ಸಹ ಗೋಧಿಯ ಚಪಾತಿ ಹಾಕುವ ಮುಖಾಂತರ ಪರಿಹಾರ ಆಗುವಂಥದ್ದು. ಹಾಗೆ ಹಸುಗಳಿಗೆ, ಗೋವುಗಳಿಗೆ ಮೇವುಗಳನ್ನು ಕೊಡುವ ಮುಖಾಂತರವು, ಹಾಗೆ ಗೀತೆಯ 7ನೇ ಅಧ್ಯಾಯ ಓದುವುದರಿಂದಲೂ, ಪಿತೃಗಾಯತ್ರಿ, ಪಿತೃಕವಚ, ಗರುಡ ಪುರಾಣ ಇವೆಲ್ಲ ನಾವು ಸ್ಮರಣೆ ಮಾಡಿ ಓದುವುದರಿಂದಲೂ, ಹಾಗೆ ವಿಷ್ಣು ಸಹಸ್ರನಾಮವನ್ನು ನಾವು ಈ ಪಿತೃಪಕ್ಷ ಏನಿದೆಯೋ ಅಷ್ಟು ದಿವಸವು ನಾವು ವಿಷ್ಣು ಸಹಸ್ರನಾಮವನ್ನು ಕೈಯಲ್ಲಿ ದರ್ಭೆಯನ್ನು ಇಟ್ಟುಕೊಂಡು ಪಡಿಸಿದರೂ ಸಹ ನಮಗೇನಾಗುತ್ತೆ, ಪಿತೃದೋಷಗಳು, ಪಿತೃಶಾಪಗಳು ಏನಿದೆಯೋ ಅದು ಸರಳ ರೂಪದಲ್ಲಿ ಹೋಗುವಂಥದ್ದು. ಈ ರೀತಿ ಮಾಡುವುದರಿಂದಲೂ ನಾವು ಪಿತೃಗಳ ಆಶೀರ್ವಾದವನ್ನು ಪಡೆದು ನಮ್ಮ ಜೀವನದಲ್ಲಿ ಏರುಪೇರು ಸಮಸ್ಯೆಗಳು ನಾನಾ ರೀತಿ ಇರುತ್ತೆ, ಅವೆಲ್ಲವೂ ದೂರವಾಗಿ ನಾವು ಒಂದು ವಿಶೇಷವಾಗಿ ಏನು ಬಯಸ್ತಾ ಇದೆಯೋ ಸಕಲ ಸೌಕರ್ಯಗಳು, ಅನುಕೂಲಗಳು, ಆರೋಗ್ಯ, ಐಶ್ವರ್ಯ ಎಲ್ಲವೂ ಫಲಿಸಲಿದೆ. ಆದ್ದರಿಂದ ಈ ಪಿತೃಪಕ್ಷ ಏನಿದೆಯೋ 18ನೇ ತಾರೀಕಿಂದ ಮುಂದಿನ ತಿಂಗಳು 2ನೇ ತಾರೀಕುವರೆಗೂ ಶ್ರದ್ಧಾಭಕ್ತಿಯಿಂದ ಮಾಡಿ ಖಂಡಿತ ತಮ್ಮೆಲ್ಲರಿಗೂ ಒಳ್ಳೆಯದು ಉಂಟಾಗುತ್ತೆ. ಪಿತೃದೇವೋಭವ ಅಂತ ಯಾವಾಗಲೂ ಸ್ಮರಣೆ ಮಾಡ್ತೀರಿ. ಹಾಗೆ ಹಣೆಗೂ ಸಹ ಎಳ್ಳೆಣ್ಣೆಯನ್ನು ಹಚ್ಚಿ ಅದರ ಮೇಲೆ ದುರ್ಗಾದೇವಿ ಅಷ್ಟೋತ್ರ ಆಗಿರುವಂತಹ ಕುಂಕುಮವನ್ನು ಸಹ ನಾವು ಹಚ್ಚುವುದರಿಂದಲೂ ನಮಗೆ ಪ್ರೇತಬಾಧೆ ಅಥವಾ ಅನೇಕ ಬೇರೆ ಸಮಸ್ಯೆಗಳು ಏನಿದೆಯೋ ಅದೆಲ್ಲವೂ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ನಾವು ಪಿತೃ ಆಶೀರ್ವಾದದಿಂದ ನಾವು ಒಳ್ಳೆಯ ಕನಸುಗಳನ್ನು ನಾವು ನನಸು ಮಾಡ್ಕೋಬೋದು. ಈಗ ವಾರ ಭವಿಷ್ಯದ ಕಡೆ ಹೋಗೋಣ. ಮೇಷರಾಶಿಯಿಂದ ಮೀನ ರಾಶಿಯವರೆಗೆ. ಈಗ ಮೇಷರಾಶಿ ಕಡೆ ಹೋಗೋಣ ಬನ್ನಿ. ಮೇಷರಾಶಿಯವರಿಗೆ ಈ ವಾರ ನೋಡುವಾಗ ಶುಕ್ರನ ಬಲ ಹೆಚ್ಚಾಗಿ ಇರುವಂಥದ್ದು, ತಾವು ಬಯಸಿದಂತೆಯೇ ಎಲ್ಲ ನಡೆಯುವಂಥದ್ದು, ವಿವಾಹ ವಿಚಾರ ಇರ್ಬೋದು, ದಾಂಪತ್ಯದಲ್ಲಿರ್ಬೋದು, ಹಾಗೆ ಇಷ್ಟಪಡುವವರು ಇರಬಹುದು, ಎಲ್ಲವೂ ಸಹ ತಮಗೆ ಸುಗಮವಾಗಿ ಒಂದು ಒಳ್ಳೆಯ ದಾರಿ ದೊರೆಯುವಂಥದ್ದು. ಆರ್ಥಿಕತೆಯಲ್ಲೂ ಹೆಚ್ಚಿನ ಒಂದು ಲಾಭ ಉಂಟಾಗುವಂಥ ಸಮಯ. ಹಾಗೆ ಚಿನ್ನ ಆಭರಣಗಳನ್ನು ಖರೀದಿಸುವಂತಹದ್ದು ಇದೆ. ಬೆಳ್ಳಿ ಆಭರಣ ಇರ್ಬೋದು ಅಥವಾ ಹಳೆಯ ಆಭರಣಗಳನ್ನು ಕೊಟ್ಟು ಮತ್ತೆ ಒಂದು ನೂತನ ಶೈಲಿ ಇರ್ಬೋದು ಅಥವಾ ಹೆಚ್ಚುವರಿಯಾಗಿ ಸೇರಿಸಿ ಆಭರಣಗಳನ್ನು ಕೊಂಡುಕೊಳ್ಳುವಂಥದ್ದು. ಹಾಗೆ ಹಣವನ್ನು ಡಿಪಾಸಿಟ್ ಮಾಡುವ ಮುಖಾಂತರ ಅಥವಾ ಉಳಿತಾಯ ಖಾತೆಯ ಬಗ್ಗೆ ಗಮನ ಕೊಡುವಂಥದ್ದು ಹೆಚ್ಚಿಗೆ ಇರೋದರಿಂದ ಈ ವಾರ ನಿಮಗೆ ಶುಕ್ರನ ಬಲವು ಹೆಚ್ಚಾಗಿ ಇರುವುದರಿಂದ ತಮಗೆ ಕಾರ್ಯಾನುಕೂಲಗಳು ಹೆಚ್ಚಾಗಿ ಆಗುವಂಥದ್ದು. ಹಾಗೆ ತಮ್ಮ ಬುದ್ಧಿಶಕ್ತಿಯ ಮುಖಾಂತರವೂ ಸಹ ಇನ್ನೂ ಹೆಚ್ಚಿನ ಒಂದು ಫಲವನ್ನು ತಮ್ಮ ಒಂದು ಏನು ಆ ಬುದ್ಧಿ ಅಂತ ಹೇಳ್ತೀವಿ ಅದನ್ನು ಬಳಸ್ಕೊಂಡು ಲಾಭವನ್ನು ಮಾಡುವಂಥದ್ದು. ಹಾಗೆ ವ್ಯಾಪಾರದಲ್ಲೂ ಸಹ ಒಂದು ಉತ್ತಮ ರೀತಿಯಲ್ಲಿ ಹೋಗುವಂಥದ್ದು. ಹಾಗೆ ಬಟ್ಟೆ ವ್ಯಾಪಾರ ಇರ್ಬೋದು, ಹಾಗೆ ಬುಕ್ಸು, ಸ್ಟೇಷನರಿ, ಹೀಗೆ ನಾನಾ ರೂಪದಲ್ಲಿ ತೆಗೆದುಕೊಂಡಾಗ ಲಾಭಾಂಶದ ಕಡೆಗೆ ಹೆಚ್ಚಿನ ಫಲ ಇದೆ. ಆದರೆ ರವಿಯ ಭಾವವನ್ನು ತೆಗೆದುಕೊಂಡು ರಾಹು ಜೊತೆ ಇರೋದರಿಂದ ಸ್ವಲ್ಪ ಎಚ್ಚರಿಕೆಯಾಗಿ ಇರುವಂಥದ್ದು. ರಾತ್ರಿ ಸಂಚಾರ ಬೇಡ. ಯಾವಾಗಿಂದ ಅಂದರೆ ಈ ಪಿತೃಪಕ್ಷ 18ನೇ ತಾರೀಕಿಂದ ಶುರುವಾಗಿ 2ನೇ ತಾರೀಕಿನವರೆಗೂ ರಾತ್ರಿ ಸಂಚಾರಗಳು ಹೆಚ್ಚಾಗಿ ಮಾಡುವುದು ಬೇಡ. ರಾತ್ರಿ 8ರ ಒಳಗೆ ಮನೆಗೆ ಸೇರುವಂಥದ್ದು ಉತ್ತಮ. ಅವಶ್ಯಕತೆ ಇದ್ದರೆ ಮಾತ್ರ ಹೊರಗೆ ಹೋಗುವಂಥದ್ದು. ಇಲ್ಲಾಂದರೆ ದೂರ ಪ್ರಯಾಣ ಅಂತ ಹೇಳ್ತೀವಲ್ಲ, ಆ ರೀತಿ ಯಾವುದು ದೂರ ಪ್ರಯಾಣಗಳು ಮಾಡೋದು ಬೇಡ. ಹಾಗೆ ತಾವೇನು ಮಾಡಬೇಕು, ದುರ್ಗಾ ದೇವಸ್ಥಾನಕ್ಕೆ ಹೋಗುವಂಥದ್ದು. ಹಾಗೆ ನಿತ್ಯ ದುರ್ಗಾದೇವಿಯ ಅಷ್ಟೋತ್ತರ ಸಹಸ್ರನಾಮ, ಲಲಿತ ಸಹಸ್ರನಾಮ ಏನಾಗಿದೆಯೋ ಆ ಕುಂಕುಮವನ್ನು ನಿತ್ಯವೂ
ಹಣೆಯಲ್ಲಿ ಧಾರಣೆ ಮಾಡುವಂಥದ್ದು. ಕುಂಕುಮವಿಲ್ಲದೆ ಎಲ್ಲಿಗೂ ಹೆಚ್ಚಾಗಿ ಹೋಗುವುದು ಬೇಡ. ಕುಂಕುಮ ಧಾರಣೆಯಿಂದ ತಮಗೆ ಸಂಪೂರ್ಣವಾದ ರಕ್ಷಣೆಯು ದೊರೆಯುವಂಥದ್ದು. ಹಾಗೆ ನಿತ್ಯವೂ ತಾವು ಮನೆಯಲ್ಲಿ ದೇವಿ ಖಡ್ಗಮಾಲ ಸ್ತೋತ್ರವನ್ನು ಪಡಿಸಿ ಖಂಡಿತ ತಮಗೆ ಈ ವಾರ ಮತ್ತಷ್ಟು ಶುಭ ಫಲಗಳನ್ನು ಪಡೆಯುವಂಥ ವಾರವಾಗಿದೆ. ವೃಷಭ ರಾಶಿ ಕಡೆ ಬನ್ನಿ. ವೃಷಭ ರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡುವಾಗ ತಂತ್ರವನ್ನು ಬಳಸ್ಕೋಬೇಕಾಗತ್ತೆ. ತಂತ್ರ ಅಂದರೆ ಕ್ವಿಕ್ ಅಂತ ಹೇಳ್ತೀವಿ. ಯಂತ್ರ, ಮಂತ್ರ, ತಂತ್ರ ಅಂತ 3 ರೂಪದಲ್ಲಿದೆ. ಅದರಲ್ಲಿ ತಂತ್ರ ಅಂದಾಗ ಏನಾಗುತ್ತೆ, ಫಾಸ್ಟಾಗಿ ಹೋಗುವಂಥದ್ದು, ಶೀಘ್ರಗತಿಯಲ್ಲಿ ಫಲವನ್ನು ತೆಗೆದುಕೊಳ್ಳುವಂಥದ್ದು. ಆ ರೀತಿಯಲ್ಲಿ ತಾವು ಪಡ್ಕೊಳ್ಳೋಕ್ಕೆ ಒಂದು ಉತ್ತಮವಾದ ಸಮಯವಾಗಿದೆ. ಯಾಕೆಂದರೆ ರವಿ ನಿಮಗೆ ಕೇತುವಿನ ಜೊತೆಯಲ್ಲಿ ಕೂತಿದ್ದಾನೆ ಅಂದಾಗ ಅರ್ಕ ಗಣಪತಿಯನ್ನು ಪೂಜೆ ಮಾಡಬೇಕು. ಅಂದರೆ ಬಿಳಿ ಎಕ್ಕದ ಗಿಡದಿಂದ, ಅಂದರೆ ಆ ಬೇರಿರುತ್ತಲ್ಲ, ಆ ಬೇರಿಂದ ಮಾಡಿದಂತಹ ಗಣಪತಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿದ್ದೇ ಆದಲ್ಲಿ ತಮಗೆ ಒಳ್ಳೆಯ ಫಲಗಳು, ಆಕಸ್ಮಿಕ ಧನಪ್ರಾಪ್ತಿ, ಅನಿರೀಕ್ಷಿತ ಎಲ್ಲವೂ ಸಿಗುವಂಥದ್ದು. ಉದ್ಯೋಗ ಇರ್ಬೋದು, ಅಥವಾ ಆರೋಗ್ಯದಲ್ಲಿರ್ಬೋದು, ಅಥವಾ ಅನೇಕ ಆಕಾಂಕ್ಷೆಗಳೇನಿದೆಯೋ ಅದು ಈಡೇರಿಸಿಕೊಳ್ಳುವಂತಹ ಸುಸಮಯ. ಆದ್ದರಿಂದ ಅರ್ಕ ಗಣಪತಿಯನ್ನು ಪೂಜೆ ಮಾಡುವಂಥದ್ದು ಅದು ನಿಮಗೆ 100% ಅಂದರೆ ಪಕ್ಕ ನಿಮಗೆ ಬಿಳಿ ಎಕ್ಕದ ಬೇರಿಂದೇ ಆಗಿರುವಂತಹ ಗಣಪತಿ ಆದರೆ ಫಲ ಹೆಚ್ಚು. ಅದರಿಂದ ನೋಡಿ ಅದನ್ನು ತಗೋಬೇಕಾಗತ್ತೆ. ಅಥವಾ ಅದರ ಒಂದು ಬೇರೆ ಏನಿದೆಯೋ ಅದರಲ್ಲಿ ತಾವು ಪರಿಚಯಸ್ಥರು ಅಂತ ಹೇಳ್ತೀವೋ ಅಲ್ಲಿ ಮಾಡಿಸ್ಕೊಂಡು ಪೂಜೆಯನ್ನು ಮಾಡಿ ಒಳ್ಳೆಯ ಶುಭ ಫಲ ಪಡಿತೀರಾ. ಅಥವಾ ಸಿಗಲಿಲ್ಲ ಅಂದರೆ ಏನು ಮಾಡೋದು ಅಂದರೆ ನೀವು 21 ಪ್ರದಕ್ಷಿಣೆಯನ್ನು ನಿತ್ಯ ಮಾಡಬೇಕಾಗತ್ತೆ. ಒಂದು 21 ದಿವಸ ಮಾಡಿ. ನಿಮಗೆ ಖಂಡಿತ ಏನಾಗುತ್ತೆ, ಕಾರ್ಯಸಿದ್ಧಿ ಆಗುತ್ತೆ. ಇಷ್ಟಾರ್ಥ ಸಿದ್ಧಿಗಳಲ್ಲಿ 21 ದಿವಸ ನೀವೇನು ಮಾಡಬೇಕು, ನೀವು ಯಾವುದು ಬಿಳಿ ಎಕ್ಕದ ಗಿಡಕ್ಕೆ ಮಾಡಿರ್ತೀರೋ ಅದೇ ಬಿಳಿಯ ಎಕ್ಕದ ಗಿಡಕ್ಕೆ ನೀವು 21 ಪ್ರದಕ್ಷಿಣೆಯನ್ನು ನೀವು ಮಾಡ್ತಾ ಬರಬೇಕು. ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ ಅಂತ ಮಾಡಿ ಪ್ರಾರ್ಥನೆ ಮಾಡಿ ನೀವು ತಾಮ್ರ ಚೊಂಬಲ್ಲಿ ನೀರು ತೊಗೊಂಡೋಗಿರಬೇಕು ಮೊದಲೇ. ಯಾಕಂದರೆ ಅಕ್ಕಪಕ್ಕ ಗಿಡದಲ್ಲಿ ಸಿಗೋದಿಲ್ಲ. ಅದನ್ನು ತಗೊಂಡು ನೀವು ಅಲ್ಲೇ ಪ್ರಾರ್ಥನೆಯನ್ನು ಮಾಡಿ ಆ ಗಿಡಕ್ಕೆ ನೀವು ಪ್ರಾರ್ಥನೆ ಮಾಡಿ, ಸೂರ್ಯನ ಪ್ರಾರ್ಥನೆ ಮಾಡಿ, ಇಷ್ಟಾರ್ಥ ಸಿದ್ಧಿ ಏನಿದೆಯೋ ಅಂದಂಗೆ ನೆರವೇರಲೇಬೇಕು ಅಂತ ಪ್ರಾರ್ಥನೆ ಮಾಡಿ ಹಾಕಿ ಬನ್ನಿ. ಖಂಡಿತ ತಮ್ಮ ಮನ ಕೋರಿಕೆಗಳು ಏನಿದೆಯೋ ಅದು 21 ದಿವಸದಲ್ಲಿ ನೆರವೇರುವಂಥದ್ದು. ಆದ್ದರಿಂದ ಸುಲಭ ರೀತಿಯಲ್ಲಿ ಇದನ್ನು ಮಾಡಿ ಖಂಡಿತ ಒಳ್ಳೆಯ ಶುಭ ಫಲಗಳು ನಿಮ್ಮ ಜೊತೆಯಲ್ಲೇ ಇದೆ ಅಂತ ನಾವು ಈ ವಾರ ನಿಮಗೆ ಹೇಳ್ಬೋದು. ಮಿಥುನ ರಾಶಿ ಕಡೆ ಹೋಗೋಣ ಬನ್ನಿ. ಮಿಥುನ ರಾಶಿಯವರಿಗೆ ಪೂರ್ವ ಪುಣ್ಯಸ್ಥಾನದಲ್ಲಿ ಶುಕ್ರ ಬಂದಿರೋದರಿಂದ ತಮ್ಮ ಮನೋಬಯಕೆಗಳು, ಕಾಮನೆಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ನೀವು ಶುಕ್ರದೇವನನ್ನು, ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡಿದ್ರೆ ನಿಮಗೇನಾಗುತ್ತೆ, ಬ್ಯಾಟ್ರಿ ಅಂತ ಹೇಳ್ತೀವಿ, ಪವರ್ ಹೌಸ್, 5ನೇ ಒಂದು ಪವರ್ ಹೌಸ್. ಆದ್ದರಿಂದ ಪೂರ್ವ ಪುಣ್ಯಸ್ಥಾನ ಅಂದರೆ ಪೂರ್ವ ಜನ್ಮದ ಅಂಶದ ಫಲಗಳನ್ನು ನಾವು ತಗೋಬಹುದು. ಅಂದರೆ ನಾವು ನೆನೆಸಿರೋದಿಲ್ಲ, ಅದೆಲ್ಲ ನಡೀತಾ ಇದೆ. ಅಥವಾ ಒಂದು ವಿದ್ಯೆಯನ್ನು ಬರಬೇಕಾದ್ರೂ ಪೂರ್ವ ಜನ್ಮದ ಫಲ. ನಾವು ಓದಿರೋದೇ ಒಂದು, ಕೆಲಸ ಮಾಡ್ತಿರೋದೇ ಒಂದು, ಅಥವಾ ನನಗೆ ಜ್ಞಾನ ಸ್ವರೂಪದಲ್ಲಿ ಬರ್ತಾ ಇದೆ, ಅಥವಾ ನನಗೆ ಗೊತ್ತೇ ಇಲ್ಲ ಅದು ನಾನು ಹಿಂದೆ ನೋಡಿದ ರೀತಿಯಲ್ಲೇ ಅದೇ ರೀತಿಯಲ್ಲಿ ಇದೆ. ಎಲ್ಲ ಭಾಸ ಆಗೋದೇ ಪೂರ್ವ ಪುಣ್ಯಸ್ಥಾನ, ಪೂರ್ವ ಜನ್ಮದ ಫಲವನ್ನು. ಆದ್ದರಿಂದ ಶುಕ್ರನ ಪ್ರಭಾವ ಚೆನ್ನಾಗಿರೋದ್ರಿಂದ ತಮಗೆ ಅಲ್ಪ ಶ್ರಮದಿಂದ ಹೆಚ್ಚಿನ ಲಾಭವನ್ನು ಪಡೆಯುವಂಥದ್ದು. ಆದ್ದರಿಂದ ತಮ್ಮ ಮನ ಕೋರಿಕೆ ಏನಿದೆಯೋ ಅದು ಶುಕ್ರನಿಂದ ತಾವು ಪಡೆಯುವಂಥದ್ದು. ಆದ್ದರಿಂದ ಶುಕ್ರನ ಆರಾಧನೆ ಮಾಡಿ, ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ, ಅಥವಾ ನವಗ್ರಹ ದೇವಸ್ಥಾನದಲ್ಲಿ ಇರತಕ್ಕಂಥ ಶುಕ್ರನ ಒಂದು ಪೂಜೆಯನ್ನು ಮಾಡ್ತಾ ಬನ್ನಿ. ಅಥವಾ ನಿತ್ಯ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾ ಬನ್ನಿ. ಅಲ್ಲೇನು ಮಾಡಬೇಕು ಅಂದಾಗ ನವಗ್ರಹ ದೇವಸ್ಥಾನದಲ್ಲಿ ನೀವು ಶ್ರೀ ಸೂಕ್ತವನ್ನು ಪಠನೆ ಮಾಡಬೇಕು. ಖಂಡಿತ ಏನಾಗುತ್ತೆ, ಫಲ ನಿಮಗೆ ದೊರೆಯುತ್ತೆ. ಶ್ರೀ ಸೂಕ್ತವನ್ನು ನೀವು ನವಗ್ರಹ ದೇವಸ್ಥಾನ ಶುಕ್ರನ ಹತ್ತಿರ ಪಠನೆ ಮಾಡಿ ಬನ್ನಿ. ಖಂಡಿತ ನಿಮಗೆ ಧನಾಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿ, ಅಥವಾ ಹಿಂದೆ ತಾವು ಏನು ನೆನೆಸ್ಕೊಂಡಿದ್ದೋ ಅದು ಆಗ್ತಾ ಇಲ್ಲ ಅಂತ ಏನೇನಿದೆಯೋ ಅದೆಲ್ಲವೂ ಸಂಪೂರ್ಣವಾಗಿ ನಡೆದು ಇಷ್ಟಾರ್ಥ ಸಿದ್ಧಿಯನ್ನು ಮಾಡಿಕೊಳ್ಳುವಂತಹ ಸಮಯ. ಆದ್ದರಿಂದ ಶ್ರೀ ಸೂಕ್ತವನ್ನು ಪಠನೆ ಮಾಡಿ ನವಗ್ರಹ ದೇವಸ್ಥಾನದಲ್ಲಿ ತಮ್ಮ ಸಕಲ ಇಷ್ಟಾರ್ಥ ಸಿದ್ಧಿಗಳು ಖಂಡಿತ ನೆರವೇರುತ್ತೆ. ತಮ್ಮ ಪ್ರಾರ್ಥನೆಗಳೇನಿದೆಯೋ ಅದೆಲ್ಲವೂ ಕೋರಿಕೆಯ ಮುಖಾಂತರ ಈಡೇರಿಸಿಕೊಳ್ಳುವಂಥ ವಾರವಾಗಿದೆ. ಕಟಕ ರಾಶಿ ಕಡೆ ಕೂಡ ಬನ್ನಿ. ಕಟಕ ರಾಶಿಯವರಿಗೆ ಈ ವಾರ ಹೇಗಿದೆ ನೋಡುವಾಗ ಗುರುಬಲವು ಉತ್ತಮ ರೀತಿಯಲ್ಲಿದ್ದು ತಮಗೆ ಎಲ್ಲ ರೀತಿಯ ಕಾರ್ಯಾನುಕೂಲ ಆಗುವಂತಹ ಸಮಯ. ಆದ್ದರಿಂದ ತಮಗೆ ಗುರು ಅನುಗ್ರಹ, ದೇವ ಅನುಗ್ರಹ ಅಂತ ಹೇಳ್ತೀವಲ್ಲ, ಅದು ಹೆಚ್ಚಿನ ಫಲದಲ್ಲಿ ಇರೋದರಿಂದ ತಮಗೆ ಅನೇಕ ಕೆಲಸ ಕಾರ್ಯಗಳು ಎಲ್ಲವೂ ಸುಗಮವಾಗಿ ಆಗುವಂಥದ್ದು. ಹಾಗೆ ಹಣಕಾಸಿನ ವಿಚಾರದಲ್ಲೂ ಈ ವಾರ ಅಂತಹ ಯಾವುದೇ ರೀತಿ ಸಮಸ್ಯೆಗಳು ಕಂಡು ಬರೋದಿಲ್ಲ. ಆದರೆ
ತಮಗೆ ಏನಾದ್ರು ಮಂದಗತಿ, ನಿಧಾನಗತಿ, ಸ್ಲೋ ಅಂತ ಅನ್ನಿಸ್ತಿದ್ರೆ ತಾವು ಈ ವಾರ ಏನು ಮಾಡಬೇಕಾಗತ್ತೆ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅಭಿಷೇಕ ಮಾಡ್ತಾರೆ. ಆ ಅಭಿಷೇಕದ ಸಮಯಕ್ಕೂ ಮುನ್ನ ತಾವೇನು ಮಾಡಬೇಕು, ಮೊದಲೇ ದೇವಾಲಯಕ್ಕೆ ಅಥವಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ಅರ್ಧ ಲೀಟ್ರ್ ಹಾಲು ಮತ್ತು ಅರ್ಧ ಲೀಟ್ರ್ ಮೊಸರು ಎರಡನ್ನು ಜೊತೆಯಲ್ಲಿ ಇಟ್ಕೊಂಡಿರಿ. ಹನುಮಾನ್ ಚಾಲಿಸವನ್ನು ನೀವು ಅಲ್ಲಿ ಪಠನೆ ಮಾಡಿ ಪ್ರಾರ್ಥನೆಯನ್ನು ಮಾಡಿ ನಂತರ ಏನು ಮಾಡಬೇಕು, ನೀವು ತೆಗೆದುಕೊಂಡು ಹೋಗಿರುವಂಥ ಹಾಲು ಮತ್ತು ಮೊಸರು ಎರಡನ್ನು ತಾವು ಅಭಿಷೇಕ ರೂಪದಲ್ಲಿ ಕೊಟ್ಟು ಅಭಿಷೇಕವನ್ನು ನೋಡಿ ಬನ್ನಿ. ಬುಧವಾರ ಅಥವಾ ಶನಿವಾರ ಖಂಡಿತ ಈ ರೀತಿ ಮಾಡಿ. ತಮಗೆ ಯಾವುದೇ ರೀತಿ ನಿಂತು ಹೋಗಿರೋ ಕೆಲಸ ಕಾರ್ಯಗಳಂತೀವಲ್ಲ, ಏನೋ ನಿಂತು ಹೋಗಿದೆ, ಆಗ್ತಾ ಇಲ್ಲ, ಸ್ಲೋ, ಇವತ್ತು ನಾಳೆ ಅನ್ನೋ ರೀತಿಯಲ್ಲಿ, ಅಥವಾ ನೀವು ರೆಡಿ ಇದ್ದರೆ ಅವ್ರು ರೆಡಿ ಇರಲ್ಲ, ಅವ್ರು ರೆಡಿ ಇದ್ದರೆ ನೀವು ಹೋಗೋಕ್ಕಾಗಲ್ಲ, ಈ ರೀತಿ ವ್ಯತ್ಯಾಸಗಳು ಏನಾದರೂ ತಮಗೆ ಆಗ್ತಿದ್ರೆ ಖಂಡಿತ ಎಲ್ಲವೂ ದೂರವಾಗುವಂಥದ್ದು. ತಮ್ಮ ಪ್ರಾರ್ಥನೆ ಖಂಡಿತ ಮಾಡಿಕೊಡಿ, ಇಷ್ಟಾರ್ಥ ಸಿದ್ಧಿಯನ್ನು ತಾವು ಪಡೆಯುವುದು. ಹಾಗೆ ರಾತ್ರಿ ಮಲಗುವಾಗಲೂ ಒಮ್ಮೆ ನೀವು ಹನುಮಾನ್ ಚಾಲಿಸವನ್ನು ಪಠಿಸಿ ಮಲಗಿ. ಖಂಡಿತ ಒಳ್ಳೆಯ ಶುಭಫಲಗಳನ್ನು ಈ ವಾರ ಪಡೆಯುವಂಥ ವಾರ ನಿಮ್ಮದಾಗಿದೆ. ಸಿಂಹರಾಶಿ ಕಡೆಗೋಣ ಬನ್ನಿ. ಸಿಂಹರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡುವಾಗ, ರಾಶಾಧಿಪತಿಯು ರಾಹುವಿನ ಜೊತೆಯಲ್ಲಿ ಅಷ್ಟಮಕ್ಕೆ ಅವನ ದೃಷ್ಟಿ ಇದೆ. ಆದರೆ ಏನಾಗುತ್ತೆ, ರವಿ ರಾಹು ಎರಡು ತೆಗೆದುಕೊಂಡಾಗ ಶತ್ರುಭಾವ ಆಗುತ್ತೆ. ಆದ್ದರಿಂದ ಬೇಡದ ಅಂದರೆ ಕೆಟ್ಟ ಹೆಸರುಗಳು ಬರುವಂಥದ್ದು, ಅಪಕೀರ್ತಿಗಳಾಗುವಂಥದ್ದು. ಅಂದರೆ ಇಲ್ಲಿ ತಪ್ಪೇ ಮಾಡಿರೋದಿಲ್ಲ, ಯಾವುದೋ ರೂಪದಲ್ಲಿ ತಲೆಬಾಗುವಂಥದ್ದು, ಅಥವಾ ಒಳ್ಳೆಯದು ಹೇಳಿದ್ರೆ ಕೆಟ್ಟದಾಗಿ ಪರಿಣಮಿಸುವಂಥದ್ದು, ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು. ಹೀಗೆ ರಾಹು ಮತ್ತು ರವಿ ನೋಡಿದಾಗ ಆ್ಯಂಟಿ ಕ್ಲಾಕ್ ವೈಸ್ ಅಂತೀವಿ. ರವಿ ಕ್ಲಾಕ್ ವೈಸ್ ಆದರೆ ರಾಹು ಆ್ಯಂಟಿ ಕ್ಲಾಕ್ ವೈಸ್. ಆದ್ದರಿಂದ ಏನಾಗುತ್ತೆ, ತಮಗೆ ಮುಂದೆ ಹೋಗು ಅಂದರೆ ಹಿಂದೆ ನಡೆಯುವಂತಹ ರೀತಿ. ಆದ್ದರಿಂದ ಇಂಚಲನೆಯ ವಾರವಾಗಿರುತ್ತೆ. ಆದ್ದರಿಂದ ರಾಹುವಿಗೆ ಶಾಂತಿ ಆಗಬೇಕು. ಆದ್ದರಿಂದ ತಾವು ಏನು ಮಾಡಬೇಕು ಅಂದರೆ ಪ್ರತಿನಿತ್ಯ ಏನು ಮಾಡಬೇಕು, ದುರ್ಗಾ ಸಪ್ತಸತಿಯ ಪಾರಾಯಣವನ್ನು ಮಾಡಬೇಕು. ಅಥವಾ ದುರ್ಗಾ ಸಪ್ತಸತಿಯ ಪಾರಾಯಣವನ್ನು ತಾವು ಮೊಬೈಲ್ ರೂಪದಲ್ಲೂ ನೀವು ಕೇಳಬೇಕು. ಇದರಿಂದ ಏನಾಗುತ್ತೆ, ಸಮಸ್ಯೆಗಳು ತಮಗೆ ದೂರ ಆಗುತ್ತೆ. ಹಾಗೆ ನಿತ್ಯ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗುವಂಥದ್ದು. ಹಾಗೆ ಅಲ್ಲಿ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡಿ ಖಂಡಿತ ಬನ್ನಿ, ನಿಮಗೆ ಯಾವ ರೀತಿ ಸಮಸ್ಯೆ ಆಗೋದಿಲ್ಲ. ದುರ್ಗಾ ಸಪ್ತಸತಿ ಓದಕ್ಕೆ ಬಂದರೆ ಖಂಡಿತ ಅದನ್ನು ಪಠಣೆಯನ್ನು ಮಾಡಿ ಅಥವಾ ಕೇಳೋ ಮುಖಾಂತರ ನೀವು ಮಾಡಿದ್ದೇ ಆದಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ. ಹಾಗೆ ರಾತ್ರಿ ಸಂಚಾರವನ್ನು ಸಹ ಮಾಡದಿರೋದು ಒಳ್ಳೆಯದು. ಅದಕ್ಕೆ ಹಾಗೆ ಗುಂಪಾಗಿ ಸೇರಿ ಪಾರ್ಟಿಯನ್ನು ಮಾಡುವಂಥದ್ದು ಎಚ್ಚರಿಕೆ. ಯಾಕಂದರೆ ಅಲ್ಲಿ ವ್ಯತ್ಯಾಸ ಆಗಿ ಜಗಳ ಕದನ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಸಮಸ್ಯೆ ಆಗುವ ರೀತಿ ಇರೋದರಿಂದ ಅಂತಹ ಪಾರ್ಟಿಗಳು, ಗುಂಪು ಸೇರುವಂಥದ್ದು, ಅಥವಾ ಯಾರಿಗೂ ರಾಜಿ ಮಾಡಿಸಲು ಹೋಗುವಂಥದ್ದು, ಅಥವಾ ಯಾರು ಸಡನ್ ರಾತ್ರಿ ಬಾ ಅಂತ ಕರೀತಾರೆ, ಸಡನ್ನಾಗಿ ಹೋಗಬೇಡಿ. ಆದ್ದರಿಂದ ಎಲ್ಲವೂ ಎಚ್ಚರಿಕೆಯಿಂದ ಇದ್ದು ನೀವು ಇದ್ದಿದ್ದೇ ಆದಲ್ಲಿ ಏನೂ ಸಮಸ್ಯೆ ಬರೋದಿಲ್ಲ. ದುರ್ಗಾ ಪ್ರಾರ್ಥನೆ ಖಂಡಿತ ಮಾಡಿ, ಇದರಿಂದ ತಮಗೆ ಒಳ್ಳೆಯ ಶುಭ ಫಲ ಪಡಿತೀರ. ದುರ್ಗಾ ಸಪ್ತಸತಿ ಪಾರಾಯಣವನ್ನು ಓದಕ್ಕೆ ಬಂದರೆ ಖಂಡಿತ ಓದಿ ಅಥವಾ ಪಠಣೆ ಮಾಡಿ. ಹಾಗಿಲ್ಲಾದರೆ ತಾವೇನು ಮಾಡ್ಬೋದು, ಕೇಳುವ ಮುಖಾಂತರ ಪರಿಹಾರ ಆಗುತ್ತೆ. ಅಕಸ್ಮಾತ್ ಅದಕ್ಕೂ ಆಗಲಿಲ್ಲದ ತಾವೇನು ಮಾಡ್ಬೋದು ಅಂದರೆ ದುರ್ಗಾ ದೇವಸ್ಥಾನಕ್ಕೆ ನಿತ್ಯ ಹೋಗುವಂಥದ್ದು, ಅಲ್ಲಿ ಪ್ರಾರ್ಥನೆ ಮಾಡಿ ಬರುವಂಥದ್ದು. ಇದರಿಂದ ತಮಗೆ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ. ಕನ್ಯಾ ರಾಶಿ ಕಡೆಗೋಣ ಬನ್ನಿ. ಕನ್ಯಾ ರಾಶಿಯವರು ಈ ವಾರ ನೋಡುವಾಗ ಆರ್ಥಿಕತೆಯಲ್ಲಿ ತುಂಬ ಮುಂದುವರಿಯುವಂಥದ್ದು. ಕಳೆದ ಒಂದು 25-26 ವರ್ಷ ಏನು ವ್ಯತ್ಯಾಸಗಳಿತ್ತೋ ಅದೆಲ್ಲವೂ ದೂರ ಆಗುವಂಥದ್ದು, ಆರ್ಥಿಕ ಅಭಿವೃದ್ಧಿ ಆಗುವಂಥದ್ದು, ಮನಸ್ಸಿಗೆ ನೆಮ್ಮದಿ ದೊರೆಯುವಂಥದ್ದು. ಏನು ಹಣದ ವಿಚಾರ ಏನು ವ್ಯತ್ಯಾಸ ಇತ್ತು, ಕೈ ಬಂತು ಬಾಯಿಗೆ ಬಂದಿಲ್ಲ ಅನ್ನೋ ಒಂದು ಪ್ರಮೇಯ ಏನಿತ್ತು ಎಲ್ಲವೂ ದೂರವಾಗುವಂತಹ ಸಮಯ. ಹಾಗೆ ನಿಮ್ಮ ಜಾತಕದಲ್ಲಿ ಏನಾದರೂ ಪಿತೃದೋಷಗಳ ಬಗ್ಗೆ ಸೂಚನೆ ಕೊಟ್ಟಿದ್ದರೆ ಖಂಡಿತ ಮಾಡಿಸಿ. ಹಾಗೆ ಪ್ರಾರಂಭದಲ್ಲಿ ಸರಳ ರೀತಿಯಲ್ಲಿ ಕೊಟ್ಟಿದ್ದೇನೆ, ಆ ರೀತಿಯಲ್ಲಾದರೂ ಮಾಡ್ಕೋಬೋದು. ಹಾಗೆ ಈ 15 ದಿವಸ ಏನು 18ನೇ ತಾರೀಕು ಇದೇ ತಿಂಗಳಿಂದ ಮುಂದಿನ 2ನೇ ತಾರೀಕುವರೆಗೂ ಏನಿದೆಯೋ ಅಲ್ಲಿಯವರೆಗೆ ತಾವು ಆದಿರಂಗ, ಮಧ್ಯರಂಗ, ಅಂತ್ಯರಂಗವನ್ನು ದರ್ಶನ ಮಾಡಿ. ಇದರಿಂದ ಒಳ್ಳೆಯ ಶುಭ ಫಲಗಳನ್ನು ಪಡಿತೀರ. ತಮ್ಮ ಮನೋ ಅಭಿಲಾಷೆ ಏನೇನಿದೆಯೋ ಅದೆಲ್ಲವೂ ಈಡೇರಿಸುವಂಥದ್ದು. ಮಲಗಿರೋ ರಂಗನಾಥ ತಮಗೆ ಒಳ್ಳೆಯ ಅನುಗ್ರಹವನ್ನು ಮಾಡಿಕೊಡ್ತಾನೆ. ಇಷ್ಟಾರ್ಥ ಸಿದ್ಧಿಯನ್ನು ಮಾಡ್ತೀರಾ. ಅನುಕೂಲವಿದ್ದರೆ ಖಂಡಿತವಾಗಿ ಆದಿರಂಗ, ಮಧ್ಯರಂಗ, ಅಂತ್ಯರಂಗ 3 ದರ್ಶನವನ್ನು ಮಾಡಿ ಒಳ್ಳೆಯ ಶುಭಫಲನ ಪಡಿತೀರ.
ಆದ್ದರಿಂದ ರಂಗನಾಥ ಸ್ವಾಮಿಯ ಆರಾಧನೆಯಿಂದ ತಮಗೆ ಮತ್ತಷ್ಟು ಒಳ್ಳೆಯ ಶುಭ ಫಲ ಪಡೆಯುವಂತಹ ವಾರವಾಗಿದೆ. ಈಗ ತುಲಾರಾಶಿ ಕಡೆ ಹೋಗೋಣ ಬನ್ನಿ. ತುಲಾರಾಶಿಗೆ ತೆಗೆದುಕೊಂಡಾಗ ಸ್ವರಾಶಿಯಲ್ಲೇ ಸ್ವಂತ ಮನೆಗೆ ತನ್ನ ರಾಶಿ ಇದ್ದಾಗ ಏನಾಗುತ್ತೆ, ಹೆಚ್ಚಿನ ಫಲಗಳು ದೊರೆಯುವಂಥದ್ದು. ಅನ್ಯ ರಾಶಿಗೆ ಹೋದಾಗ ತಮ್ಮ ರಾಶಿಗೆ ಏನು ಪ್ರಭಾವ ಬೀರ್ತಿದ್ನೋ ಅದು ದುಪ್ಪಟ್ಟು ಹೆಚ್ಚುವರಿಯಾಗಿ ಫಲ ಕೊಡ್ತಾನೆ. ಯಾಕೆ ತನ್ನ ಮನೆಯಲ್ಲಿದ್ದಾಗ ತನಗೆ ಶಕ್ತಿ ಜಾಸ್ತಿ. ಆದ್ದರಿಂದ ವಿವಾಹ ವಿಚಾರದಲ್ಲಿರ್ಬೋದು, ಶುಭಗಳಿಗೆ ಅಂದಾಗೇನಾಯಿತು, ಶುಕ್ರ ಬಂದಾಗ ಏನಂತೀವಿ, ಕಳತ್ರಕಾರಕ ಅಂತ ಕರಿತೀವಿ. ಅದನ್ನು ಹಣದ ವಿಚಾರ, ಮದುವೆ ವಿಚಾರ ತುಂಬ ಅನುಕೂಲ ಆಗುವಂಥದ್ದು, ನಿಂತಿರುವ ಕಾರ್ಯಗಳೆಲ್ಲವೂ ನೆರವೇರುವಂಥದ್ದು. ಈಗ ಅರ್ಧಂಬರ್ಧ ಮನೆ ನಿಂತಿದೆ ಅಥವಾ ಏನೋ ಮಾತುಕತೆ, ವ್ಯವಹಾರ, ಬಿಸ್ನೆಸ್ಸಲ್ಲಿರ್ಬೋದು, ಲೋನಲ್ಲಿರ್ಬೋದು, ಎಲ್ಲವೂ ಸಹ ಈಗ ವೇಗವಾಗಿ ಹೋಗುವಂಥದ್ದು. ಈಗ ಆ ಥರ ಏನಾದರೂ ನಿಂತಿದ್ದರೆ ಈಗ ಪ್ರಯತ್ನ ಪಟ್ಟರೆ ನಿಮಗೇನಾಗುತ್ತೆ, ವೇಗವಾಗಿ ಹೋಗುವಂಥದ್ದು. ಅದನ್ನು ಶುಕ್ರ ಬಲ ಚೆನ್ನಾಗಿದೆ, ಖಂಡಿತ ತಮ್ಮ ಇಷ್ಟಾರ್ಥ ಎಲ್ಲ ಕೆಲಸ ಕಾರ್ಯಗಳು ನೆರವೇರುವಂಥದ್ದು. ಹಾಗೆ ರವಿಯನ್ನು ತೆಗೆದುಕೊಂಡಾಗ ವ್ಯಯದಲ್ಲಿದ್ದಾನೆ, ರಾಹು ಜೊತೆಲಿದ್ದಾನೆ. ಆರೋಗ್ಯದ ಕಡೆ ಗಮನ. ಹೃದಯ ಸಂಬಂಧ ತೊಂದರೆ ಇರುವವರು ಖಂಡಿತ ನಿರ್ಲಕ್ಷ್ಯ ಬೇಡ, ವೈದ್ಯರನ್ನು ಭೇಟಿ ಮಾಡಿ ಔಷಧಿಯ ಸಮಾಲೋಚನೆಯನ್ನು ಮಾಡಿಕೊಳ್ಳಿ. ಏನೋ ನಿಲ್ಲಿಸಿದರೆ ಅಥವಾ ಸಣ್ಣ ಪುಟ್ಟ ಸಮಸ್ಯೆ ಕಂಡು ಬರ್ತಿದ್ರೆ ಖಂಡಿತ ತಾವು ವೈದ್ಯರ ಭೇಟಿಯನ್ನು ಮಾಡಬೇಕಾಗುತ್ತೆ. ಯಾವುದೇ ನಿರ್ಧಾರ ಮಾಡುವಾಗ 2 ಬಾರಿ ಆಲೋಚಿಸಿ ಮಾಡುವಂಥದ್ದು. ದೂರ ಪ್ರಯಾಣ ಮಾಡುವಾಗಲೂ ಸ್ವಲ್ಪ ಎಚ್ಚರಿಕೆ. ದೂರ ಪ್ರಯಾಣ ಆದಷ್ಟು ರಾತ್ರಿಯ ಹೊತ್ತು ಮಾಡೋದು ಬೇಡ. ಹಾಗೆ ನೀವು ನಿತ್ಯ ಸೂರ್ಯ ಅನುಗ್ರಹವನ್ನು ಪಡ್ಕೋಬೇಕು. ಆದಿತ್ಯ ಹೃದಯವನ್ನು ನಿತ್ಯ ಪಠನೆ ಮಾಡಿದ್ದೇ ಆದಲ್ಲಿ ಮತ್ತಷ್ಟು ಒಳ್ಳೆಯ ಶುಭಫಲವನ್ನು ಪಡಿತೀರ. ತಮ್ಮ ಮನ ಕೋರಿಕೆಗಳೇನಿದೆಯೋ ಅದೆಲ್ಲವೂ ಈಡೇರಿಸಿಕೊಳ್ಳುವಂತಹ ವಾರವಾಗಿದೆ. ಆದ್ದರಿಂದ ಆದಿತ್ಯ ಹೃದಯವನ್ನು ಖಂಡಿತ ಪಠನೆ ಮಾಡಿ. ಸೂರ್ಯ ನಮಸ್ಕಾರ ಪ್ರಾತಃ ಕಾಲ ಎದ್ದ ತಕ್ಷಣ ಏನು ಮಾಡಬೇಕು, ಸೂರ್ಯ ನಮಸ್ಕಾರವನ್ನು ಮಾಡುವಂಥದ್ದು. ಪ್ರಾತಃ ಕಾಲ ಆದಷ್ಟು ಬೇಗ ಏಳುವಂಥದ್ದು. ಹಾಗೆ ರಾತ್ರಿ ಬೇಗ ಮಲಗಿ ಬೇಗ ಬೆಳಗ್ಗೆ ಎದ್ದೇಳಿ. ಇದರಿಂದ ತಮಗೆ ರವಿ ಅನುಗ್ರಹ ಹೆಚ್ಚಾಗಿ ತೇಜಸ್ಸು ಎಲ್ಲವೂ ದೊರೆತು ತಾವು ಅಂದುಕೊಂಡಂತೆ ಎಲ್ಲವೂ ನಡೆಯುವಂಥ ವಾರವಾಗಿದೆ. ಹಾಗೆ ಅರ್ಕ ಗಣಪತಿಯ ಪೂಜೆಯನ್ನು ಮಾಡುವುದರಿಂದಲೂ ಮತ್ತಷ್ಟು ಶುಭ ಫಲ ಪಡಿತೀರ. ಅರ್ಕ ಬಿಳಿಯ ಎಕ್ಕದ ಬೇರಿಂದ ಆಗಿರುವಂಥ ಗಣಪತಿ ನಿತ್ಯ ಪೂಜೆ ಮಾಡುವುದರಿಂದಲೂ ಶುಭ ಫಲ. ಅಥವಾ ಅದಿಲ್ಲ ಅಂದರೆ ನೀವು ಪ್ರತಿನಿತ್ಯ ಏನು ಮಾಡಬೇಕು, 21 ದಿವಸ ರೀತಿಯಲ್ಲಿ ನೀವೇನು ಮಾಡಬೇಕು, 21 ಪ್ರದಕ್ಷಿಣೆ ಓಂ ಆದಿತ್ಯಾಯ ನಮಃ ಅಂತ ಬಿಳಿ ಎಕ್ಕದ ಗಿಡಕ್ಕೆ ಪ್ರಾರ್ಥನೆ ಮಾಡಿ ಒಂದು ತಂಬಿಗೆ ಅಥವಾ ಒಂದು ಚಿಕ್ಕ ಕಳಸ ರೂಪದ ತಾಮ್ರದ ಬಿಂದಿಗೆ ಅಥವಾ ತಾಮ್ರದ ಚೊಂಬಿನಿಂದ ನೀವು ಆ ಒಂದು ಬಿಳಿ ಎಕ್ಕದ ಗಿಡಕ್ಕೆ ನೀವು ಹಾಕ್ಬಿಟ್ಟು ಬನ್ನಿ. ಮನ ಕೋರಿಕೆಗಳೇನಿದೆಯೋ ಎಲ್ಲವೂ ಈಡೇರುತ್ತೆ. ಒಳ್ಳೆಯ ಒಂದು ಅಧಿಕಾರ, ಸ್ಥಾನಮಾನ ಎಲ್ಲವನ್ನು ಪಡೆದುಕೊಳ್ಳುವಂತಹ ತಮಗೆ ಈ ವಾರವಾಗಿದೆ ಅಂತ ಹೇಳ್ಬೋದು. ಈಗ ವೃಶ್ಚಿಕ ರಾಶಿ ಕೊಡೋಣ ಬನ್ನಿ. ವೃಶ್ಚಿಕ ರಾಶಿಯವರು ಈ ವಾರ ಹೇಗಿದೆ ನೋಡುವಾಗ ಗುರುಬಲವಿದೆ. ಆದರೆ ರಾಶಿಯಲ್ಲಿ ತೆಗೆದುಕೊಂಡಾಗ ಏನಾಗುತ್ತೆ, ಗುರು ಇರುವ ರಾಶಿಯ ಅಧಿಪತಿ ಶುಕ್ರ ವೇದಲ್ಲೇ 12ನೇ ಮನೇಲಿರೋದ್ರಿಂದ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಕಾರ್ಯ ವಿಘ್ನಗಳು ಆಗುವಂಥದ್ದು. ಕೈಗೆ ಬಂತದ್ದು ಬಾಯಿ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಆಗ್ಬೋದು. ಆದ್ದರಿಂದ ಶುಕ್ರ ದೇವತೆಯನ್ನು ಆರಾಧನೆ ಮಾಡಿಬಿಟ್ರೆ ತಮಗೇನಾಗುತ್ತೆ, ಮತ್ತಷ್ಟು ಶುಭ ಫಲಗಳನ್ನ ಪಡಿತೀರ. ಅದು ಯಾವ ರೀತಿ ಅಂದಾಗ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡುವಂಥದ್ದು. ನಿತ್ಯವೂ ಮಹಾಲಕ್ಷ್ಮಿ ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡಿದ್ದೇ ಆದಲ್ಲಿ ಖಂಡಿತ ಒಳ್ಳೆಯ ಫಲ. ಹಾಗೆ ನಿಮ್ಮ ಕುಲದೇವತೆಯ ದರ್ಶನದಿಂದಲೂ, ಇಷ್ಟ ದೇವತೆಯ ದರ್ಶನದಿಂದಲೂ ಅಥವಾ ಕಾರಣಾಂತರಗಳಿಂದ ಹೋಗೋಕ್ಕಾಗಿಲ್ಲ ಅಂತಿದ್ರೆ ಖಂಡಿತ ಹೋಗಿ ಬರುವಂಥದ್ದು, ದರ್ಶನ ಮಾಡಿ ಬನ್ನಿ. ಇದರಿಂದ ತಮಗೆ ಎಲ್ಲ ರೀತಿಯ ಕಾರ್ಯ ಅನುಕೂಲ ಆಗುವಂಥದ್ದು. ಅಮ್ಮನವರಿಗೆ ಮಡ್ಲಕ್ಕಿ ಕೊಡೋ ಮುಖಾಂತರ, ಬಾಗಣನೋ ಅಥವಾ ಅಭಿಷೇಕನೋ ಅಥವಾ ಸೀರೆ ಧಾರಣೆ ಮುಖಾಂತರ, ಪ್ರಸಾದ ದೇವರಿಗೆ ನೈವೇದ್ಯ ರೂಪದಲ್ಲಿ ಮಾಡಿಸೋ ಮುಖಾಂತರ ಮಾಡಿ ಬನ್ನಿ. ಖಂಡಿತ ನಿಮಗೆ ಮತ್ತಷ್ಟು ಶುಭ ಫಲ ಹೆಚ್ಚಾಗಿ ದೊರೆಯುವಂಥದ್ದು. ಅದನ್ನು ಶುಕ್ರ ಆರಾಧನೆಯಿಂದ ತಮಗೆ ಎಲ್ಲ ರೀತಿಯ ಅನುಕೂಲ ಆಗುವಂಥದ್ದು. ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ, ಹಾಗೆ ದೇವಿಯ ದರ್ಶನವನ್ನು, ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಅಥವಾ ದುರ್ಗಾದೇವಿ ಇಷ್ಟ ದೇವರು ಅಂತ ಹೇಳ್ತೀವಿ. ಯಾವ ರೀತಿಯಲ್ಲಿ ದೇವತೆ ಆರಾಧನೆ ಮಾಡ್ತಿರೋ ಖಂಡಿತ ಆ ದೇವತೆ ಆರಾಧನೆಯನ್ನು, ಪ್ರಾರ್ಥನೆಯನ್ನು, ಶುಭ ಫಲವನ್ನು ಖಂಡಿತ ಈ ವಾರ ಪಡಿತೀರ. ಧನುಸು ರಾಶಿ ಕಡೆ ಹೋಗೋಣ ಬನ್ನಿ. ಧನುಸು ರಾಶಿ ಈ ವಾರ ಆಗಿದೆ ಅಂತ ನೋಡುವಾಗ ಶುಕ್ರನ ಬಲ ಚೆನ್ನಾಗಿದೆ, ಪಿತೃಗಳ ಆಶೀರ್ವಾದ ಚೆನ್ನಾಗಿದೆ, ಆಕಸ್ಮಿಕ ಧನಪ್ರಾಪ್ತಿ ಆಗುವಂಥದ್ದು. ಹಾಗೆಯೇ ಪಿತೃಗಳಿಂದ
ಲಾಭ ಆಗುವಂಥದ್ದು. ಅಂದರೆ ತಮಗೇನು ಪೂರ್ವಾರಿತ ಆಸ್ತಿಗಳಿದ್ದರೆ ದೊರೆಯುವಂಥದ್ದು. ಆದ್ದರಿಂದ ತಮಗೆ ಪಿತೃಗಳ ಅನುಗ್ರಹ ಹೆಚ್ಚಾಗಿದೆ. ಹಾಗೆ ಒಳ್ಳೆಯ ಸ್ಥಾನಮಾನಗಳು ದೊರೆಯುವಂಥದ್ದು. ಹಾಗೆ ತಾವು ಬಯಸುವ ಒಂದು ಉದ್ಯೋಗದಲ್ಲೂ ಮುಂದಿನ ದಿನಗಳಲ್ಲಿ ಏಳಿಗೆ ಆಗುವಂಥ ಸಂದರ್ಭವು ಹೆಚ್ಚಾಗಿದೆ. ಆದ್ದರಿಂದ ಶುಕ್ರನ ಬಲ ಹಾಗೂ ಪಿತೃಗಳ ಆಶೀರ್ವಾದ ತಮಗೆ ಚೆನ್ನಾಗಿ ಇರೋದರಿಂದ ಮತ್ತಷ್ಟು ಶುಭಕಾರಿ ಆಗುವಂಥದ್ದು. ಹಾಗೆ ಪಿತೃಗಳ ಆರಾಧನೆಯನ್ನು ಮಾಡಿ, ಪೂಜೆಯನ್ನು ಮಾಡಿ ಖಂಡಿತ ಈ ವಾರ ಶುಭ ಫಲಗಳನ್ನು ಪಡಿತಾರೆ. ಹಾಗೆ ಪ್ರಾರಂಭಿಕದಲ್ಲೇ ನಾನು ಕೊಟ್ಟಿದ್ದೆ ಪಿತೃಗಳ ಒಂದು ಪೂಜೆಯ ಮುಖಾಂತರ ಏನೇನು ಫಲ ತಗೋತೀವಿ ಸರಳ ರೀತಿಯಲ್ಲಿ, ಆ ರೀತಿಯಲ್ಲಿ ಆರಾಧನೆಯನ್ನು ಪಿತೃಗಳ ಆರಾಧನೆ, ಪಿತೃಪಕ್ಷ ಅಂತಲೇ ಕರಿತೀವಿ. 15 ದಿವಸ ಅವರಿಗೆ ಸೀಮಿತವಾಗಿರುತ್ತೆ. ಆದ್ದರಿಂದ ಪಿತೃಗಳ ಆರಾಧನೆ ಮಾಡಿ, ಅವರ ಹೆಸರಲ್ಲಿ ದಾನಗಳನ್ನು ಮಾಡಿ, ದಾನ ಧರ್ಮಗಳು ಅಂತ ಹೇಳ್ತೀವಿ, ಖಂಡಿತ ಮಾಡಿ ನಿಮಗೆ ಮತ್ತಷ್ಟು ಶುಭ ಫಲಗಳು ಪಿತೃಗಳಿಂದ ದೊರೆಯುವಂಥದ್ದು. ಅದರಿಂದ ಧನುಸು ರಾಶಿಗಳು ಪಿತೃಗಳ ಆರಾಧನೆಯಿಂದ ಈ ವಾರ ಮತ್ತಷ್ಟು ಶುಭ ಫಲಗಳು ಪಡೆಯುವಂತಹ ವಾರವಾಗಿದೆ. ಮಕರ ರಾಶಿ ಕಡೆಗೊಂಡು ಮಕರ ರಾಶಿ ಈ ವಾರ ಹೇಗಿದೆ ನೋಡುವಾಗ, ಈ ವಾರ ನಿಮಗೆ ಕಾರ್ಯಾನುಕೂಲಗಳು ದೊರೆಯುವುದು. ಗುರುವಿನ ಆರಾಧನೆಯಿಂದ ಮತ್ತಷ್ಟು ಶುಭ ಫಲಗಳನ್ನು ಪಡಿತೀರ. ಆದ್ದರಿಂದ ಶಿವ ಆರಾಧನೆಯನ್ನು ಮಾಡಿ, ಸಂಕಲ್ಪ ಪೂರಿತವಾಗಿ ಮಾಡಿ, ಖಂಡಿತ ತಮಗೆ ವೃತ್ತಿಯಲ್ಲಿ ಆಕಸ್ಮಿಕವಾಗಿ ಲಾಭ ಆಗುವಂಥದ್ದು, ಅಥವಾ ವೃತ್ತಿಯಲ್ಲಿರೋ ಸಮಸ್ಯೆಗಳಿದ್ದರೆ ಪರಿಹಾರ ಆಗುವಂಥದ್ದು, ಅಥವಾ ವೃತ್ತಿಯಲ್ಲಿ ತಮಗೆ ಏರುಪೇರು ಆಗ್ತಾಯಿದೆ, ಅಥವಾ ತಾವು ಏನು ಓದಿದಿರೋ ಆ ತಕ್ಕಂತೆ ಉದ್ಯೋಗ ಸಿಗ್ತಾ ಇಲ್ಲ, ಅಥವಾ ಈ ರೀತಿ ಏನಾದ್ರು ಸಮಸ್ಯೆಗಳಿದ್ದರೆ ಖಂಡಿತ ಶಿವನ ಆರಾಧನೆ ಮಾಡುವಂಥದ್ದು. ಶಿವ ದೇವಾಲಯದಲ್ಲಿ ಪಂಚಾಮೃತ ಅಭಿಷೇಕ, ಕ್ಷೀರಾಭಿಷೇಕ, ಹಾಗೆ ಕ್ಷೀರ ಅನ್ನ ನೈವೇದ್ಯವನ್ನು ಮಾಡಿಸೋದ್ರಿಂದ ತಮಗೆ ಕಾರ್ಯಾನುಕೂಲಗಳು ಹೆಚ್ಚಾಗಿ ನಡೆಯುವಂಥದ್ದು. ಹಾಗೆ ಮನೆಯಲ್ಲಿ ಸಹ ತಾವು ಶಿವನ ಆರಾಧನೆ ಮಾಡುವಂಥದ್ದು. ಹಾಗೆ ಬಿಲ್ವ ಪತ್ರ ಕಾಯಿನ ಪೂಜೆಯನ್ನು ಮಾಡಿ ನಂತರ ತಮ್ಮ ಜೇಬು ಅಥವಾ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಇದರಿಂದ ತಾವು ಎಲ್ಲೇ ಹೋದರೂ ಕಾರ್ಯಸಿದ್ಧಿ ಆಗುವಂಥದ್ದು. ಆದ್ದರಿಂದ ಶಿವನ ಆರಾಧನೆ ಜೊತೆಗೆ ಬಿಲ್ವಪತ್ರೆ ಪೂಜೆಯನ್ನು ಮಾಡಿ ತಮ್ಮ ಜೊತೆಯಲ್ಲಿ ಇಟ್ಕೊಂಡ್ರೆ ಒಳ್ಳೆಯ ಶುಭ ಫಲಗಳನ್ನು ನೀವು ಪಡಿತೀರ. ಶಿವ ಆರಾಧನೆಯಿಂದ ಈ ವಾರ ತಮ್ಮೆಲ್ಲ ಕೆಲಸ ಕಾರ್ಯಗಳು ಏನಿದೆಯೋ, ಅಡೆತಡೆಗಳು ಏನಿದೆಯೋ ಎಲ್ಲವೂ ದೂರವಾಗಿ ಶುಭ ಉಂಟಾಗುತ್ತೆ. ಆದರೆ ಜೊತೆಯಲ್ಲಿ ತಾವು ಇಟ್ಕೋಬೇಕಾಗಿರುವಂಥದ್ದು ಬಿಲ್ವಪತ್ರೆಯ ಕಾಯಿಯನ್ನು ಸಂಕಲ್ಪ ಮಾಡಿ ಇಟ್ಕೊಳ್ಳಿ. ಎಲ್ಲೋಗ್ಬೇಕಾದ್ರೆ ಇಟ್ಕೊಳ್ಳಿ. ಖಂಡಿತ ತಮಗೆ ಎಲ್ಲವೂ ಜಯ ಉಂಟಾಗುವಂತಹ ವಾರವಾಗಿದೆ. ಕುಂಭರಾಶಿ ಕಡೆ ಕೂಡ ಬನ್ನಿ. ಕುಂಭರಾಶಿಯವರಿಗೆ ಈ ವಾರ ಹೇಗಿದೆ ನೋಡುವಾಗ ಸ್ವಲ್ಪ ಎಚ್ಚರಿಕೆ ವಾರ. ಯಾಕಂದರೆ ರವಿ ಅಷ್ಟಮ ಭಾವದಲ್ಲಿರುವುದರಿಂದ, ಜೊತೆಗೆ ರಾಹುವಿನ ದೃಷ್ಟಿ, ಕೇತುವಿನ ಅಂಶಕ್ಕೆ ತೆಗೆದುಕೊಂಡಾಗ ಎಚ್ಚರಿಕೆ ವಾರ. ರಾಜಕೀಯ ವ್ಯಕ್ತಿಗಳು, ಸರ್ಕಾರಿ ನೌಕರರು ಸ್ವಲ್ಪ ಎಚ್ಚರಿಕೆಯಾಗಿರಬೇಕು. ಕೆಲಸ ಕಾರ್ಯಗಳು ಎಲ್ಲೋ ಒಂದು ಕಡೆ ಅಡ್ಡಿ ಆಗುವಂಥದ್ದು. ಯಾಕೆಂದರೆ ಶನಿಯು ತನ್ನ ರಾಶಿಯಲ್ಲೇ ಇದ್ದು ಸಪ್ತಮಾಧಿಪತಿಯ ಒಂದು ಶತ್ರುಭಾವ ಅಷ್ಟಮಕ್ಕೆ ಹೋಗಿರೋದರಿಂದ ಎಚ್ಚರಿಕೆ ವಾರ. ರಾತ್ರಿ ಸಂಚಾರ ಮಾಡುವಂಥದ್ದು, ರಾಜಿ ಮಾಡುವಂಥದ್ದು, ಸಲಹೆ ಸೂಚನೆಗಳನ್ನ ಕೊಡುವಂಥದ್ದು ಯಾವುದಕ್ಕೂ ಹೋಗಬೇಡಿ. ಹಾಗೆ ಮತ್ತೊಬ್ಬರು ಹಣ ಸಹಾಯ ಮಾಡುವ ರೂಪದಲ್ಲೋ ಯಾವುದೋ ರೂಪಕ್ಕೂ ತಾವು ಮಧ್ಯ ಹೋಗುವಂಥದ್ದು, ಶುಭ ಕಾರ್ಯ ನಿಂತು ಮಾಡುವಂಥದ್ದು, ಮದುವೆ ಕಾರ್ಯಗಳು ನಿಂತು ಮಾಡುವಂಥದ್ದು ಯಾವುದಕ್ಕೂ ತಾವು ಮುಂದೆ ಹೋಗದೆ ತಮ್ಮ ಕೆಲಸ ತಾವು ಆಯಿತು ಅನ್ನೋ ರೀತಿಯಲ್ಲಿದ್ದರೆ ಏನೂ ಸಮಸ್ಯೆ ಬರೋದಿಲ್ಲ. ಯಾಕಂದರೆ ಭಾಗ್ಯಸ್ಥಾನ ಭಾಗ್ಯೋದಯವಾಗುವಂಥದ್ದು ಶುಕ್ರನ ಫಲವು ಚೆನ್ನಾಗಿದೆ. ಆದ್ದರಿಂದ ತಮಗೆ ಎಲ್ಲ ರೀತಿ ಕಾರ್ಯಾನುಕೂಲಗಳಿದ್ದು ತಾವೇ ಸಿಲುಕಿಕೊಳ್ಳುವ ಒಂದು ಚಕ್ರವ್ಯೂಹಕ್ಕೆ ಹೋಗಬಾರ್ದು. ಸ್ವಲ್ಪ ಎಚ್ಚರಿಕೆಯಾಗಿದ್ದರೆ ಏನು ಸಮಸ್ಯೆಗಳು ಬರೋದಿಲ್ಲ. ಸೂರ್ಯನ ಆರಾಧನೆಯನ್ನು ಮಾಡಿಬಿಟ್ರೆ ತಮಗೆ ಮತ್ತಷ್ಟು ಫಲ. ನೀವು 1/4 kg ಗೋಧಿ, ವಿಳ್ಯದೆಲೆ, ಅಡಿಕೆ, ತೆಂಗಿನಕಾಯಿ ದಕ್ಷಿಣೆಯನ್ನು ಇಟ್ಟು, ಹಾಗೆ ಅನುಕೂಲವಿದ್ದರೆ ತಾಮ್ರದ ಚೊಂಬಿನಲ್ಲಿ ನೀವು ಗೋಧಿಯನ್ನು ಕೊಡಬೇಕು. ತಾಮ್ರದ ಚೊಂಬಿನಲ್ಲಿ ಅಥವಾ ಬಿದ್ದಿಗೆಯಲ್ಲೂ ಕೊಟ್ಟಾಗಲೂ ಒಳ್ಳೆಯ ಶುಭ ಫಲಗಳನ್ನು ಪಡಿತಾರೆ, ಯಥಾಶಕ್ತಿ ಅಂತೇಳಿ. ಅದರಲ್ಲಿ ಗೋಧಿಯನ್ನು ಇಟ್ಟು ಕೆಂಪು ವಸ್ತ್ರವನ್ನು ಸಹ ಸೇರಿಸಿಕೊಟ್ಟಾಗ ತಮಗೆ ಮತ್ತಷ್ಟು ಅನುಕೂಲ ಆಗುತ್ತೆ. ಇದರಿಂದ ಸೂರ್ಯನ ಅನುಗ್ರಹ ದೊರೆತು ತಮಗೆ ಯಾವುದೇ ಸಮಸ್ಯೆ ಬರೋದಿಲ್ಲ. ಹಾಗೆ ನಿತ್ಯವೂ ತಾವು ಏನು ಮಾಡಬೇಕು, ಸೂರ್ಯ ಅಷ್ಟಕಮನ್ನು ನಿತ್ಯವೂ ಸೂರ್ಯ ಅಷ್ಟಕಂನ ಪಠನೆ ಮಾಡುವುದರಿಂದಲೂ ಶುಭ ಉಂಟಾಗಲಿದೆ. ಈಗ ಮೀನರಾಶಿ ಕಡೆ ಕೂಡ ಬನ್ನಿ. ಮೀನರಾಶಿಯವರಿಗೆ ಈ ವಾರ ಹೇಗಿದೆ ನೋಡುವಾಗ, ಮೀನರಾಶಿಯಲ್ಲೇ ರಾಹು, ಸಪ್ತಮದಲ್ಲಿ ಕೇತು, ರವಿ. ಆದ್ದರಿಂದ ಎಲ್ಲೋ ಒಂದು ಕಡೆ ಕಾರ್ಯವಿಘ್ನಗಳು ವಿರುದ್ಧ ದಿಕ್ಕಿನಲ್ಲೇ ಚಲಿಸುವಂಥದ್ದು, ಅಂದುಕೊಂಡಂತೆ ಆಗದೇ ಇರುವ ಒಂದು ಸಂದರ್ಭ ಹೆಚ್ಚಾಗಿ ಕಂಡುಬರುತ್ತೆ. ಆದ್ದರಿಂದ ಕುಲದೇವತೆಯ ದರ್ಶನವನ್ನು, ಗಂಡು ದೇವತೆಯ ದರ್ಶನವನ್ನು ಮಾಡಬೇಕು. ಹಾಗೆ ನಿಮ್ಮ ಜಾತಕದಲ್ಲಿ ಪಿತೃದೋಷಗಳು ಏನಾದರೂ ಸೂಚಿಸಿದರೆ ಖಂಡಿತ
ಪರಿಹಾರವನ್ನು ಮಾಡಿಕೊಳ್ಳಿ. ಇದರಿಂದ ಏನಾಗುತ್ತೆ, ವೈಪರೀತ್ಯ ಅಂತ ಹೇಳ್ತೀವಲ್ಲ ಆ ರೀತಿ ನಿಮಗೆ ಕಂಡು ಬರುತ್ತಲ್ಲ. ಏನೇ ಕೆಲಸ ಮಾಡಿದ್ರು ಅಡೆತಡೆಗಳು ಇಲ್ಲದೆ ಎಲ್ಲವೂ ಯಶಸ್ವಿ ಆಗುವಂಥದ್ದು. ಹಾಗೆ ತಾವೇನು ಮಾಡಬೇಕು, ನಿತ್ಯ ಗೋಧಿಯನ್ನು ದಾನ ಮಾಡಿ. ಪಿತೃಪಕ್ಷ 15 ದಿವಸ ಏನು ಬರುತ್ತೋ ನಿತ್ಯವೂ ಗೋಧಿಯನ್ನು ಅಥವಾ ಗೋಧಿಯ ಹಿಟ್ಟನ್ನು ಬಡವರಿಗೆ ದಾನ ಮಾಡಿ, ಅಥವಾ ಕಾಗೆಗಳಿಗೆ ನಿತ್ಯ ಚಪಾತಿಯನ್ನು ಹಾಕಿ. ಇದರಿಂದ ಏನಾಗುತ್ತೆ, ತಮಗೆ ಇಷ್ಟಾರ್ಥ ಸಿದ್ಧಿಗಳು ನೆರವೇರುವಂಥದ್ದು. ಈಗ ನಿಮಗೆ ಬೇಕಾಗಿರೋದು ರವಿ, ಯಾಕಂದರೆ ಈಗ ಪಿತೃಪಕ್ಷ ಶುರು ಆಗ್ತಾ ಇದೆ, ರಾಹುನು ಇದ್ದಾನೆ ಅಂದಾಗ ಪಿತೃಗಳ ಆಶೀರ್ವಾದ ಬೇಕು. ಆದ್ದರಿಂದ ಪಿತೃದೇವತೆಗಳ ಆರಾಧನೆಯನ್ನು ಮಾಡಿ. ಹೆಚ್ಚಾಗಿ ಪಿತೃಗಳ ಹೆಸರಿನಲ್ಲಿ ಬಡವರಿಗೆ ಅಥವಾ ಅವಶ್ಯಕತೆ ಇರುವ ವ್ಯಕ್ತಿಗಳಿಗೆ ಖಂಡಿತ ದಾನದ ಸ್ವರೂಪದಲ್ಲಿ ಏನೇ ಕೊಟ್ಟರು ಒಳ್ಳೆಯ ಶುಭಫಲಗಳನ್ನು ಪಡಿತೀರಾ. ಪಿತೃ ಆರಾಧನೆಯಿಂದ ನಿಮಗೆ ಮತ್ತಷ್ಟು ಕಾರ್ಯ ಅನುಕೂಲ. ದೇವತೆಗಳು ಎಷ್ಟು ಮುಖ್ಯವೋ ಹಾಗೆ ನಮಗೆ ಪಿತೃಗಳು ಅಷ್ಟೇ ಮುಖ್ಯ. ಆದ್ದರಿಂದ ಪಿತೃಪಕ್ಷದ ನಂತರವೇ ನಮಗೆ ಬರುವಂಥದ್ದು ಶರನ್ನವರಾತ್ರಿ. ಹಾಗೆ ನಾವು ವಿಜಯೋತ್ಸವನ ವಿಜಯದಶಮಿಯನ್ನು ಆಚರಿಸ್ತೀವಿ. ಆದ್ದರಿಂದ ನಾವು ಪಿತೃಗಳ ಇಲ್ಲದೆ ನಾವಿಲ್ಲ, ಅಂದರೆ ಪಿತೃಗಳು ಇಲ್ಲದೆ ನಾವಿಲ್ಲ ಅಂತ ಈ ಮುಖಾಂತರವೂ ನಮಗೆ ತಿಳಿಯುತ್ತೆ. ಆದ್ದರಿಂದ ದೇವತೆಗಳ ಆರಾಧನೆ ಎಷ್ಟು ಮುಖ್ಯವೋ ಅಷ್ಟೇ ಪಿತೃಗಳ ಆರಾಧನೆ ಮುಖ್ಯ. ಆದ್ದರಿಂದ ಪಿತೃಗಳು ಎಷ್ಟು ದಾನ ಮಾಡ್ತಿರೋ 15 ದಿವಸ ನಿಮಗೆ ಮತ್ತಷ್ಟು ಫಲಗಳನ್ನು ಪಡಿತೀರಾ. ಯಾವುದೇ ರೀತಿ ತೊಂದರೆಗಳಿಲ್ಲದೆ ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಯಶಸ್ವಿಯಾಗಿ ತಾವು ಅಂದುಕೊಂಡಂತೆ ನಡೆಯುವಂಥದ್ದು. ಪ್ರಾರಂಭಿಕದಲ್ಲಿ ನಾನು ಹೇಗೆ ಮಾಡಬೇಕು ಅಂತ ಹೇಳಿದ್ದೀನಿ, ಅದನ್ನು ನೀವು ನೋಡಿಕೊಂಡು ಖಂಡಿತ ಸುಲಭ ರೀತಿಯಿದೆ ಮಾಡಿ. ಖಂಡಿತ ಮೀನರಾಶಿಯವರು ಒಳ್ಳೆಯ ಶುಭ ಫಲಗಳನ್ನು ನೋಡುವಂಥ ವಾರ. ಆತ್ಮೀಯ ವೀಕ್ಷಕರೇ, ಇಲ್ಲಿಗೆ ಮೇಷರಾಶಿನ ಮೀನರಾಶಿಯವರಿಗೆ ರಾಶಿವಾರ ಭವಿಷ್ಯ ಮುಗಿಯಿತು. ತಮ್ಮೆಲ್ಲರಿಗೂ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆ ಹಾಗೆ ಪಿತೃದೇವತೆಗಳ ಅನುಗ್ರಹ ಸದಾಕಾಲ ಇರಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ ದಿನದ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೇನೆ. ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಆಗಿದ್ದರಿಗೂ ಶೇರ್ ಮಾಡಿ. ಸದಾ ಪ್ರೀತಿ ಪ್ರೋತ್ಸಾಹ ನಿರೀಕ್ಷೆಯಲ್ಲಿರುವಂಥ ನಿಮ್ಮ ಅಸ್ಟ್ರೋ ವಿದ್ವಾನ್ ಸಂಸ್ಥೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.